ಹೋಳಿ ಅಂದ್ರೆ ಸಾಕು ಬಣ್ಣಗಳದ್ದೇ ಲೋಕ, ಎಲ್ಲೆಲ್ಲೋ ಸಂತೋಷ ಸಂಭ್ರಮ. ಇದು ನಾವೆಲ್ಲ ನೋಡೋ ಹೋಳಿ ಅಲ್ವಾ? ಆದ್ರೆ ಈ ಬಣ್ಣಗಳ ಆಚೆ ಒಂದು ಕರಾಳ ಮುಖಾನೂ ಇದೆ ಅಂತ ಹೇಳಿದ್ರೆ ಹೌದು, ಹೋಳಿಗೂ ಕೆಲವು ಭಯಾನಕ ಕಥೆಗಳಿಗೂ ಒಂದು ನಂಟಿದೆ. ಹೌದು, ಈ ಮಾತು ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗ್ಬಹುದು. ಹಾಗಾದ್ರೆ ಏನದು ಭಯಾನಕ ವಿಷಯಗಳು? ಹೋಳಿ ಸುತ್ತ ಯಾಕಿಂತಹ ಕಥೆಗಳು ಹುಟ್ಕೊಂಡಿವೆ? ಬನ್ನಿ ಈ ಕಥೆಗಳ ಒಳಗೆ ಇಣುಕಿ ನೋಡೋಣ. ಮೊದಲನೇದಾಗಿ ಈ ಬಣ್ಣಗಳ ಇನ್ನೊಂದು ಮುಖವನ್ನ ನೋಡೋಣ. ನೋಡಿ, ಹೋಳಿ ಅಂದ್ರೆ ಖುಷಿ, ಸಡಗರ. ಆದ್ರೆ ಕೆಲವು ಜಾನಪದ ಕಥೆಗಳು ಹೇಳೋ ಪ್ರಕಾರ ಇದೇ ಸಮಯದಲ್ಲೇ ದುಷ್ಟಶಕ್ತಿಗಳ ಕಾಟ ಜಾಸ್ತಿ ಇರುತ್ತಂತೆ. ಅಂದ್ರೆ ನಮ್ಮ ಸಂಭ್ರಮವೇ ಅಪಾಯಕ್ಕೆ ದಾರಿ ಮಾಡಿಕೊಡ್ತಾ. ಇದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಒಂದು ಕಥೆ ಇದೆ. ಪ್ರೀತಿ ಅನ್ನೊಬ್ಬ ಗರ್ಭಿಣಿ ಮಹಿಳೆಯ ಕಥೆ. ಇಲ್ಲಿ ಮಾಟ ಮಂತ್ರ, ವೈಯಕ್ತಿಕ ದ್ವೇಷದಿಂದ ಇಡೋ ಶಾಪ, ಇದೆಲ್ಲ ಸೇರಿ ಎಷ್ಟು ಭಯಾನಕ ಆಗ್ಬಹುದು ಅಂತ ನೋಡೋಣ. ಸರಿ, ಈ ಕಥೆಯಲ್ಲಿ ಬರೋ ಮುಖ್ಯವಾದ ಒಂದು ಕಾನ್ಸೆಪ್ಟ್ ಅಂದ್ರೆ ಚೌರಾಹೆ ಪರ್ ಟೋನ ಅಥವಾ 4 ರಸ್ತೆ ಕೂಡುವಲ್ಲಿ ಮಾಡುವ ಮಾಟ. ಅಂದ್ರೆ ಏನು? ಯಾರ ಮೇಲಾದ್ರೂ ಶಾಪ ಹಾಕ್ಬೇಕಂದ್ರೆ ಒಂದು ವಸ್ತುವಿಗೆ ಮಂತ್ರ ಹಾಕಿ ಅದನ್ನ 4 ರಸ್ತೆ ಕೂಡುವ ಜಾಗದಲ್ಲಿ ಇಡ್ತಾರೆ. ಈಗ ಆ ದಾರಿಯಲ್ಲಿ ಹೋಗೋರು ಯಾರು ಮೊದಲ ವಸ್ತುನ ತುಳಿತಾರೋ ಅಥವಾ ಮುಟ್ತಾರೋ ಆ ಶಾಪ ಅವರಿಗೆ ವರ್ಗಾವಣೆ ಆಗುತ್ತೆ. ಇದೊಂಥರ ಒಂದು ಟ್ರ್ಯಾಪ್ ಇದ್ದಾಗೆ. ಈ ಪ್ರೀತಿಯ ಕಥೆಯಲ್ಲಿ ಶಾಪ ಹೇಗೆ ಕೆಲಸ ಮಾಡಿತು ಅಂತ ಹಂತ ಹಂತವಾಗಿ ನೋಡೋಣ. ಮೊದಲಿಗೆ ಹೋಳಿ ಹುಣ್ಣಿಮೆ. ಇದು ಆಧ್ಯಾತ್ಮಿಕವಾಗಿ ತುಂಬ ಶಕ್ತಿಶಾಲಿ ದಿನವಂತೆ. ಅದೇ ದಿನ ಈ ಮಾಟವನ್ನ ಮಾಡಲಾಗುತ್ತೆ. ಎರಡನೇದಾಗಿ ಶಾಪ ಹಾಕಿದ ವಸ್ತುವನ್ನ ಅವಳ ಮನೆ ಹತ್ರ ಇರೋ ಒಂದು ಕ್ರಾಸ್ ರೋಡ್ನಲ್ಲಿ ಇಡ್ತಾರೆ. ಮೂರನೇ ಹಂತದಲ್ಲಿ ಪ್ರೀತಿಗೆ ಇದರ ಬಗ್ಗೆ ಗೊತ್ತಿಲ್ಲದೆ ಆ ವಸ್ತುವಿನ ಮೇಲೆ ಕಾಲಿಟ್ಬಿಡ್ತಾಳೆ. ಅಷ್ಟೇ, ಶಾಪ ಆಕ್ಟಿವೇಟ್ ಆಗುತ್ತೆ. ಕೊನೆಗೆ ಒಂದು ದುಷ್ಟಶಕ್ತಿ ಅವಳ ದೇಹವನ್ನ ಪ್ರವೇಶಿಸಿ ಅವಳಿಗೆ ಚಿತ್ರಹಿಂಸೆ ಕೊಡೋಕ್ ಶುರು ಮಾಡುತ್ತೆ. ನೋಡಿ, ಕಥೆಯಲ್ಲಿ ಬರೋ ತಾಂತ್ರಿಕ ಹೇಳೋ ಪ್ರಕಾರ ಹೋಳಿ ಹುಣ್ಣಿಮೆ ವರ್ಷದಲ್ಲೇ ಅತ್ಯಂತ ಪವರ್ಫುಲ್. ಅರಿದೇ ಕಾರಣಕ್ಕೆ ಈ ಸಮಯದಲ್ಲಿ ಮುಖ್ಯವಾಗಿ ಮಕ್ಕಳು ಮತ್ತೆ ಗರ್ಭಿಣಿಯರು ತುಂಬಾ ಜಾಗರೂಕರಾಗಿರ್ಬೇಕಂತೆ. ಅವರ ಮೇಲೆ ದುಷ್ಟಶಕ್ತಿಗಳ ಪ್ರಭಾವ ಬೇಗ ಆಗುತ್ತೆ ಅನ್ನೋದು ನಂಬಿಕೆ. ಸರಿ, ಇಲ್ಲಿವರೆಗೆ ನೋಡಿದ್ದು ವೈಯಕ್ತಿಕ ಶಾಪದ ಬಗ್ಗೆ. ಆದರೆ ಈ ಅಪಾಯ ಕೇವಲ ಪರ್ಸನಲ್ ದ್ವೇಷಕ್ಕೆ ಸೀಮಿತವಾಗಿಲ್ಲ. ಕೆಲವು ಕಡೆ ಇಡೀ ಊರೇ ಶಾಪಗ್ರಸ್ತವಾಗಿದೆ. ಇತಿಹಾಸದಲ್ಲಿ ನಡೆದ ಕೆಲವು ಕೆಟ್ಟ ಘಟನೆಗಳಿಂದಾಗಿ ಆ ಜಾಗಗಳು ಇವತ್ತಿಗೂ ದೆವ್ವಗಳ ತಾಣವಾಗಿವೆ. 2 ಉದಾಹರಣೆಗಳನ್ನ ನೋಡೋಣ. ಒಂದು, ದುರ್ಗಾಪುರ ಅನ್ನೋ ಹಳ್ಳಿ. ಅಲ್ಲಿ ರಾಜನ ಮಗ ಹೋಳಿ ದಿನ ಸತ್ತೋದ ಕಾರಣ ರಾಜ ಇಡೀ ಊರಿಗೆ ಶಾಪ ಹಾಕಿ ಹೋಳಿ ಆಚರಿಸೋದನ್ನೇ ಬ್ಯಾನ್ ಮಾಡ್ತಾನೆ. ಇವತ್ತಿಗೂ ಆ ರಾಜನ ಆತ್ಮ ಅಲ್ಲಿ ಓಡಾಡುತ್ತೆ ಅಂತಾರೆ. ಇನ್ನೊಂದು ಕಡೆ ಆಗ್ರಾ ಕೋಟೆ. ಅಲ್ಲಿ ಹೋಳಿ ಆಚರಿಸ್ತಿದ್ದಾಗ ಮೊಘಲರು ದಾಳಿ ಮಾಡಿ ಎಲ್ಲರನ್ನೂ ಕೊಂದಾಕ್ತಾರೆ. ಆ ಜನರ ಆತ್ಮಗಳು ಇವತ್ತಿಗೂ ಅಲ್ಲೇ ಸಿಕ್ಕಾಕೊಂಡು ಪ್ರತಿ ವರ್ಷ ದೆವ್ವಗಳ ಹೋಳಿಯನ್ನ ಆಡ್ತಾವಂತೆ. ನೋಡಿ, 2 ಕಥೆಗಳಲ್ಲಿ ಕಾಮನ್ ಆಗಿರೋದೇನು? ಹೋಳಿ ದಿನ ನಡೆದ ಒಂದು ದುರಂತ ಒಂದು ಶಾಶ್ವತವಾದ ದೆವ್ವದ ಕಾಟಕ್ಕೆ ಕಾರಣವಾಗಿದೆ. ಈ ಜಾಗಗಳಲ್ಲಿ ಅಪಾಯ ಹೇಗಿರುತ್ತೆ ಅಂದ್ರೆ, ದುರ್ಗಾಪುರದಲ್ಲಿ ಆ ರಾಜನ ಆತ್ಮ ಇದೆಯಲ್ಲ, ಅದು ಯಾರಾದರೂ ಹೋಳಿ ಆಚರಿಸೋಕೆ ಪ್ರಯತ್ನ ಪಟ್ರೆ ಅವರನ್ನ ಸಾಯಿಸ್ಬಿಡ್ತಂತೆ. ಅದೇ ರೀತಿ ಆಗ್ರಾ ಕೋಟೆಯಲ್ಲಿ ಆ ದೆವ್ವಗಳು ಆಚರಿಸೋ ಹೋಳಿಯನ್ನ ನೋಡೋಕ್ ಹೋದವರು ಅಥವಾ ಆ ದಾರಿಯಲ್ಲಿ ಹೋದವರು ಅವರ ಬಲೆಗೆ ಬೀಳ್ತಾರೆ. ಆಮೇಲೆ ಅವರು ಕೂಡ ಅಲ್ಲೇ ಒಂದು ಆತ್ಮವಾಗಿ ಉಳಿದುಬಿಡ್ಬೋದು. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ಈ ದುಷ್ಟಶಕ್ತಿಗಳಿಗೆ ಯಾರು ಸುಲಭದ ಟಾರ್ಗೆಟ್? ಎಲ್ಲ ಕಥೆಗಳನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ಒಂದು ಪ್ಯಾಟರ್ನ್ ಕಾಣಿಸುತ್ತೆ. ಈ ಪ್ಯಾಟರ್ನ್ ಪ್ರಕಾರ 3 ಗುಂಪುಗಳು ಹೆಚ್ಚು ಅಪಾಯದಲ್ಲಿವೆ. 1, ಗರ್ಭಿಣಿ ಮಹಿಳೆಯರು. 2, ಚಿಕ್ಕ ಮಕ್ಕಳು. ಮತ್ತು 3, ಆ ಸ್ಥಳಕ್ಕೆ ಹೊಸಬರಾಗಿ ಬಂದವರು ಅಥವಾ ಅಪರಿಚಿತರು. ಇದಕ್ಕೆ ಕಾರಣ ಅವರಲ್ಲಿರೋ ವಿಶೇಷ ಜೀವಶಕ್ತಿ, ಅವರ ಮುಗ್ಧತೆ ಅಥವಾ ಆ ಜಾಗದ ಅಪಾಯಗಳ ಬಗ್ಗೆ ಅವರಿಗೆ ಅರಿವಿಲ್ಲದಿರೋದು. ನಾವು ನೋಡಿದ ಕಥೆಗಳನ್ನೇ ಗಮನಿಸಿ. ಪ್ರೀತಿ ಗರ್ಭಿಣಿಯಾರಿದ್ಲು. ಇನ್ನೊಂದು ಕಥೆಯಲ್ಲಿ ಬರೋ ರೋಹನ್ ಅನ್ನೋನು ಮಗು. ದುರ್ಗಾಪುರಕ್ಕೆ ಬಂದವನು ಆ ಊರಿಗೆ ಹೊಸಬ. ಹಾಗೆ ಆಗ್ರಾ ಕೋಟೆಗೆ ಹೋದ ಸ್ನೇಹಿತರು ಕೂಡ ಅಪರಿಚಿತರೇ. ಅಂದ್ರೆ ಪ್ರತಿಯೊಂದು ಕಥೆಯ ಮುಖ್ಯ ಪಾತ್ರಗಳು ಈ 3 ಗುಂಪುಗಳಲ್ಲಿ ಒಂದಕ್ಕೆ ಸೇರಿದಾವೆ. ಇದೆಲ್ಲ ಕೇಳಿದ್ಮೇಲೆ ಒಂದು ದೊಡ್ಡ ಪ್ರಶ್ನೆ ಮೂಡುತ್ತೆ. ಯಾಕೆ ಸಂತೋಷ ಸಂಭ್ರಮದ ಪ್ರತೀಕವಾದ ಹಬ್ಬಗಳಲ್ಲೇ ಯಾಕೆ ಇಷ್ಟೊಂದು ಅಪಾಯಕಾರಿ ಘಟನೆಗಳು ನಡೀತವೆ ಅಂತ ಹೇಳಲಾಗುತ್ತೆ. ಕಥೆಗಳ ಪ್ರಕಾರ ಇದಕ್ಕೆ ಕಾರಣ ತೆಳುವಾದ ತೆರೆ. ಅಂದ್ರೆ ಹಬ್ಬದ ಸಮಯದಲ್ಲಿ ಪಾಸಿಟಿವ್ ಎನರ್ಜಿ, ಆಧ್ಯಾತ್ಮಿಕ ಶಕ್ತಿ ಎಲ್ಲವೂ ತುಂಬಾ ಹೆಚ್ಚಾಗಿರುತ್ತೆ. ಈ ಅಪಾರವಾದ ಶಕ್ತಿಯಿಂದಾಗಿ ನಮ್ಮ ಭೌತಿಕ ಪ್ರಪಂಚಕ್ಕೂ ಆತ್ಮಗಳಿರೋ ಆಧ್ಯಾತ್ಮಿಕ ಪ್ರಪಂಚಕ್ಕೂ ನಡುವೆ ಇರೋ ತೆರೆ ಅಥವಾ ಗೋಡೆ ತೆಳುವಾಗುತ್ತಂತೆ. ಇದರಿಂದ ಆ ಕಡೆಯಿಂದ ಈ ಕಡೆಗೆ ಆತ್ಮಗಳು ಬರೋದು, ಪ್ರಭಾವ ಬೀರೋದು ಸುಲಭವಾಗುತ್ತೆ. ಹಾಗಾದ್ರೆ ಈ ಎಲ್ಲಾ ಕಥೆಗಳಿಂದ, ಈ ಎಲ್ಲಾ ನಂಬಿಕೆಗಳಿಂದ ನಾವು ಕಲಿಬೇಕಾದ ಕೊನೆಯ ಪಾಠವಾದರೂ ಏನು?
ತುಂಬಾ ಸಿಂಪಲ್ ಆದ ಆದರೆ ಅಷ್ಟೇ ಗಂಭೀರವಾದ ಒಂದು ಮಾತು. ಹಬ್ಬಗಳ ಸಮಯದಲ್ಲಿ ನಡೆಯುವಾಗ ನಮ್ಮ ಕಾಲು ಎಲ್ಲಿ ಬೀಳ್ತಿದೆ ಎಂಬುದರ ಬಗ್ಗೆ ಖಂಡಿತ ಗಮನವಿರಲಿ. ಯಾಕಂದ್ರೆ ನಮ್ಮ ಮುಂದಿನ ಹೆಜ್ಜೆಯಲ್ಲೇ ಯಾವ ಕಾಣದ ಅಪಾಯ ಕಾಯುತ್ತಿದೆಯೋ ಯಾರಿಗೊತ್ತು. ಸೊ ಜಾಗ್ರತೆ.